ಜನರು ಅಲ್ಲಿ ವಾಸಿಸುವುದಿಲ್ಲ. ನಮ್ಮ ಹೃದಯ ಕೂಡ ಆ ತರ ಒಂದು ಪಿಚಾಚಿಯ ಒಂದು ಸ್ಥಳವಾಗಿರುವ ಕಾರಣ ಪ್ರಭು ಯೇಸು ಅಲ್ಲಿ ಹುಟ್ಟಿ ಆ ಸ್ಥಳವನ್ನ ಶುದ್ಧಗೊಳಿಸಲು ಅವರು ಅಲ್ಲಿ ಹುಟ್ಟುತ್ತಾರೆ. ಅಶುದ್ಧವಾದ ಸ್ಥಳವನ್ನ ಆರಿಸಿಕೊಂಡು ಅದನ್ನು ಶುದ್ಧಗೊಳಿಸಲು ಸ್ವಾಮಿ ಯೇಸು ಹುಟ್ಟಿದ ಅದೇ ರೀತಿಯಲ್ಲಿ ನಮ್ಮಲ್ಲಿ, ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ, ಆತ್ಮದಲ್ಲಿ ಆ ಒಂದು ಅಶುದ್ಧತೆ ಇರುವಾಗ, ಪಾಪ ತುಂಬಿರುವಾಗ ಅದನ್ನ ನೀಗಿಸಿ ಪ್ರಭು ಯೇಸು ಏನ್ ಮಾಡುತ್ತಾರೆ, ಅಲ್ಲಿ ಹುಟ್ಟಲು ಪ್ರಭು ಯೇಸು ಪ್ರಯತ್ನಿಸುತ್ತಾರೆ. ಪ್ರಭು ಯೇಸು ನೋಡ್ತಾ ಇದ್ದೇವೆ, ಆ ಗೋದಲ್ಲಿ ಮಲಗಿದ್ದಾರೆ ಪ್ರಭು ಯೇಸು, ಹುಲ್ಲಲ್ಲಿ ಮಲಗಿರುವ ಯೇಸು ಮತ್ತೆ ನೋಡುತ್ತೇವೆ ನಾವು. ಅದೇ ಪ್ರಭು ಯೇಸು ಶಿಲುಬೆಯಲ್ಲಿ ಕೂಡ ಮಲಗುತ್ತಾರೆ. ಅವರು ಶಿಲುಬೆಯಲ್ಲಿ ಅವರ ಮಲಗಿಸಿ ಏನ್ ಮಾಡುತ್ತಾರೆ, ಮೊಳೆಗಳನ್ನು ಕಡಿಯುತ್ತಾರೆ. ಇಲ್ಲಿ ಪ್ರಭು ಯೇಸುವನ್ನ ಮಲಗಿಸಿದ್ದಾರೆ. ಅದೇ ಪ್ರಭು ಯೇಸು ಇನ್ನೊಂದು ಸಾರಿ ಕಟ್ಟಿಗೆಯಲ್ಲಿ ಮಲಗುತ್ತಾರೆ. ನೋಡಿ, ಪ್ರಭು ಯೇಸುಗೆ ಒಂದು ಒಳ್ಳೆ ಸ್ಥಳವೇ ಸಿಗಲಿಲ್ಲ. ಇಲ್ಲಿ ಹುಲ್ಲಲ್ಲಿ ಮಲಗಿಸಬೇಕು, ಅಲ್ಲಿ ಕಟ್ಟಿಗೆಯಲ್ಲಿ ಮಲಗಿಸುತ್ತಾರೆ. ಪ್ರಭು ಯೇಸು ಯಾಕೆ? ನಮ್ಮ ಹೃದಯ ಕೂಡ ಆ ರೀತಿ ಇದೆ. ನಮ್ಮ ಹೃದಯ ಕಟ್ಟಿಗೆ ಹಾಗೆ, ನಮ್ಮ ಹೃದಯ ಒಂದು ಅಶುದ್ಧವಾದ ಸ್ಥಳವಾಗಿರುವ ಕಾರಣ ಸ್ವಾಮಿ ಯೇಸು ಅದನ್ನು ಆರಿಸಿಕೊಂಡು ಅದನ್ನ ಪರಿಶುದ್ಧಗೊಳಿಸುತ್ತಾರೆ ನಮ್ಮ ಜ್ಞಾನದಿಂದ. ನಾವು ನೋಡ್ತೇವೆ ಬೋಧನೆಯಲ್ಲಿ, ಮತ್ತೆ ಅಲ್ಲಿ ಪ್ರಾಣಿಗಳು ಇವೆ, ಅಲ್ಲಿ ದನಗಳು, ಅಲ್ಲಿ ಎತ್ತುಗಳು ಇವೆ, ಒಳಗೆ ಹಸುಗಳು ಇವೆ, ಮತ್ತು ಕುರಿ ಮರಿಗಳು ಇವೆ, ಅಲ್ಲಿ ಆಡುಗಳಿವೆ, ಕತ್ತೆಗಳಿವೆ. ಈ ಪ್ರಾಣಿಗಳು ನೋಡುವಾಗ ನಮ್ಮ ಕಣ್ಣು ಬರುವುದೇನೆಂದರೆ, ಮೊದಲನೇದಾಗಿ ಎಲ್ಲಾ ಪ್ರಾಣಿಗಳು ಅವರ ಮಧ್ಯೆ ಸ್ವಾಮಿ ಯೇಸು, ಅಮ್ಮ ಯೇಸು. ನಮ್ಮ ಕಣ್ಣುಗೆ ಬರುವ ದೃಷ್ಟಿ ಅಂದ್ರೆ ಆ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು 5 ದಿನಗಳಲ್ಲಿ ಏನ್ ಮಾಡ್ತಾರೆ, ಈ ಬೆಳಕನ್ನ, ನೀರನ್ನ, ಮಣ್ಣನ್ನ ಮತ್ತು ಪಕ್ಷಿಗಳನ್ನ ಪ್ರಾಣಿ ಉಂಟು ಮಾಡುತ್ತಾರೆ, ಸೃಷ್ಟಿಸುತ್ತಾರೆ. ಕೊನೆಯದಾಗಿ ಆ ಮೊದಲನೇ ಮನುಷ್ಯನ ಉಂಟು ಮಾಡುತ್ತಾರೆ. ಅದೇ ದೃಶ್ಯ ನಾವು ನೋಡ್ತಾ ಇದ್ದೇವೆ. ಆ ಒಂದು ಗೋದರಿಯಲ್ಲಿ ಬೆಳಕಿದೆ, ಒಂದು ಪ್ರಾಣಿಗಳಿವೆ, ಪರಿಸರವಿದೆ, ಅಲ್ಲಿ ಒಂದು ಹೊಸ ಮನುಷ್ಯ. ಹೇಗೆ ಆ ಮೊದಲನೇ ಮನುಷ್ಯ ಆಗಿದ್ದಾನೋ ಅದೇ ರೀತಿ ಇಲ್ಲಿ ಒಂದು ಹೊಸ ಸೃಷ್ಟಿಯಲ್ಲಿ ಮೊದಲನೇ ಮನುಷ್ಯ ಯಾರೆಂದರೆ ಪ್ರಭು ಯೇಸು. ಆದ ಕಾರಣ ಈ ಪ್ರಾಣಿಗಳು ಕೂಡ ಬಹಳ ಮುಖ್ಯವಾದ ವಸ್ತುಗಳು ಆ ಗೋದರೆಯಲ್ಲಿ. ಅಂದ್ರೆ ಸ್ವಾಮಿ ಯೇಸು ಕಲಿಸುವ ಪಾಠವೇನೆಂದರೆ, ಪ್ರಾಣಿಗಳು ಮನುಷ್ಯನಿಗೆ ಬಹಳ ಅಗತ್ಯವಾದ ಮುಖ್ಯವಾದ ವಸ್ತುವಾಗಿವೆ. ದೇವರ ಸೃಷ್ಟಿಯಲ್ಲಿ ಅತಿ ಮುಖ್ಯ ಪಾತ್ರ ಪಡೆದವು ಈ ಪ್ರಾಣಿಗಳು. ದೇವರು ಪ್ರಾಣಿಗಳನ್ನು ಉಂಟು ಮಾಡಿದರೆ ನಮ್ಮ ಹಾಗೆ ಅವರು ಉಂಟು ಮಾಡಿದ್ದಾರೆ. ಆದ ಕಾರಣ ನಾವು ಅವುಗಳಿಗೆ ನಾವು ಮರ್ಯಾದೆ ಕೊಡಬೇಕಾಗಿದೆ. ಪ್ರಾಣಿಗಳು ದೇವರ ಸೃಷ್ಟಿಗಳಾಗಿದ್ದಾರೆ. ಆದ ಕಾರಣ ಈ ಪ್ರಾಣಿಗಳನ್ನು ನಾವು ಏನ್ ಮಾಡಬೇಕು, ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾದ ವಿಷಯ ನಾವು ನೋಡಬೇಕು. ನಾವು ನೋಡ್ತೇವೆ, ನಾವು ಎತ್ತುಗಳು ಏನಾಗುತ್ತವೆ, ಎತ್ತುಗಳು ರೈತರಿಗೆ ಬಹಳ ಉಪಯೋಗವಾಗುತ್ತವೆ ಹೊಲದಲ್ಲಿ ಕೆಲಸ ಮಾಡಲು. ಹಸುಗಳು ಇವೆ, ನಮಗೆ ಹಾಲು ಕೊಡುತ್ತವೆ, ನಮ್ಮ ಈ ಶರೀರಕ್ಕೆ ಪೋಷಣೆಯಾಗಿ ಹಾಲು ತರುವ ಹಸುಗಳಿವೆ. ಮತ್ತು ಕುರಿ ಮರಿಗಳು ನಮಗೆ ಕುರುಬರಿಗೆ ಬಹಳ ಅಗತ್ಯವಾದ ಜೀವನಕ್ಕೆ ಆಧಾರವಾಗಿರುವ ಆ ಕುರಿ ಮರಿಗಳು ಇವೆ. ಅಲ್ಲಿ ಒಂಟೆಗಳಿವೆ. ನಾವು ನೋಡುತ್ತೇವೆ, ಮರುಭೂಮಿಯಲ್ಲಿ ಮನುಷ್ಯನು ಸಂಚಾರ ಮಾಡಲು ಅಥವಾ ಪ್ರಯಾಣಿಸಲು ಒಂಟೆಗಳು ಅವರಿಗೆ ಸಹಾಯ ಮಾಡುತ್ತವೆ. ಈ ರೀತಿ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಬಹಳ ಅಗತ್ಯವಾದ ವಿಷಯ. ನಾವು ಪ್ರಾಣಿಗಳನ್ನ ಪ್ರೀತಿಸಬೇಕು. ಮಾತ್ರವಲ್ಲ, ನಾವು ಹೇಗೆ ನಮಗೆ ಮರ್ಯಾದೆ ಕೊಡ್ತೇವೆ, ನಾವು ಆ ರೀತಿ ಕೂಡ ನಾವು ಪ್ರಾಣಿಗಳಿಗೆ ನಾವು ಮರ್ಯಾದೆ ಕೊಡಬೇಕಾಗಿದೆ. ನಾವು ಹೇಳುತ್ತೇವೆ ಸಾರಿ ನೋಡಿ, ಸಾಧು ಪ್ರಾಣಿ ಅಂದ್ರೆ ಪ್ರಾಣಿಗಳು ಬಹಳ ಒಳ್ಳೆಯವು, ದುಡಿಯುತ್ತವೆ, ಕಷ್ಟಪಡುತ್ತೇವೆ. ಅವು ಸೋಮಾರಿಗಳು, ನಮ್ಮ ತರ ಸೋಮಾರಿಗಳ ಪ್ರಾಣಿಗಳು ಯಾವಾಗಲೂ ಕಷ್ಟಪಟ್ಟು ದುಡಿದು ಮನುಷ್ಯರಿಗೆ ಸಹಾಯ ಮಾಡುತ್ತವೆ. ಅದೇ ರೀತಿ ನಾವು ಕೂಡ ಆಗಬೇಕು ಎಂಬುದೇ ಆ ಪ್ರಾಣಿಗಳ ಒಂದು ಉದ್ದೇಶ ಅಥವಾ ಅರ್ಥ. ಹೇಗೆ ಪ್ರಾಣಿಗಳು ನಮಗೆ ಸಹಾಯ ಮಾಡುತ್ತೇವೋ, ಅದು ಹೇಗೆ ಪ್ರಾಣಿಗಳು ಕಷ್ಟಪಟ್ಟು ದುಡಿಯುತ್ತೇವೋ ಆ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ದುಡಿಯಬೇಕು, ಒಬ್ಬರಿಗೆ ಸಹಾಯಕರಾಗಿರಬೇಕು ಎಂಬುದೇ ನಾವು ನೋಡುವ ಅಲ್ಲಿ ಆ ಪ್ರಾಣಿಗಳ ಒಂದು ಅಂಶವಾಗಿದೆ. ಅದನ್ನು ನೋಡುತ್ತೇವೆ. ಮೊದಲಾಗಿ ಆ ಗೋದೆಯಲ್ಲಿ ಹುಲ್ಲಿದೆ. ಆ ಹುಲ್ಲಿನ ಮೇಲೆ ಸ್ವಾಮಿ ಯೇಸುವನ್ನ ಮಲಗಿಸಿದ್ದಾರೆ. ನಾವೆಲ್ಲ ಮನೆಯಲ್ಲಿ ಅತಿ ಬೆಳೆ ಬಾಳುವ ಬೆಡ್ಡಲ್ಲಿ ಮಲಗುತ್ತೇವೆ. ಆದರೆ ಯೇಸು ಮಲಗುವಾಗ ಅವರಿಗೆ ಸಿಕ್ಕಿದ್ದು ಏನು? ಆ ಬೆಳೆ ಬಾಳುವ ಬೆಡ್ ಅಲ್ಲ, ಮ್ಯಾಟ್ರಸ್ ಅಲ್ಲ, ಬದಲಾಗಿ ಅಲ್ಲಿರುವ ಒಂದು ಹುಲ್ಲು. ಇದರ ಮೂಲಕ ನಾವು ನೋಡುತ್ತೇವೆ, ಸ್ವಾಮಿ ಯೇಸು ಪರಿಸರ ಪ್ರೇಮಿಯಾಗಿ ಅವರಲ್ಲಿ ಮಲಗಿದ್ದಾರೆ. ಪರಿಸರ ಪ್ರೇಮಿಯಾಗಿ ಸ್ವಾಮಿ ಯೇಸು ಆ ಹುಲ್ಲಲ್ಲಿ ಮಲಗಿದ್ದಾರೆ. ಮಾತ್ರವಲ್ಲ, ನಾವು ಕೂಡ ಈ ಪರಿಸರವನ್ನ ಪ್ರೇಮಿಸಬೇಕೆಂಬುದೇ ಸ್ವಾಮಿ ಯೇಸುವಿನ ಕಲಿಸುವ ಪಾಠ. ದೇವರು ಈ ಪರಿಸರವನ್ನು